ಇಲ್ಲ ಅಂದರೆ ಕೇಸ್ ಅದು ಒಳ್ಳೆಯದು ಅದಕ್ಕೆ ಉತ್ತರ ಕೊಡೋದು 3,800 ಅರ್ಜಿ ಕೊಟ್ಟಿದ್ದಾರೆ ಈ ಅಸೆಂಬ್ಲಿನಲ್ಲಿ ಮಾತಾಡೋದು ಟೊಮೊಟೊಗೆ ಬಾಧಿಸುತ್ತಿರುವಂತಹ ಡೆಂಗಿ ರೋಗ ನಿಯಂತ್ರಣಕ್ಕೆ ವಿಶೇಷ ವಿಜ್ಞಾನಿಗಳ ತಂಡವನ್ನು ರಚನೆ ಮಾಡಿ ಕಳಪೆ ಬಿತ್ತನೆ ಬೀಜ ಮತ್ತು ಕೀಟನಾಶಕಗಳ ನಿಯಂತ್ರಣವನ್ನು ತಪ್ಪಿರುವಂತಹ ಪ್ರಬಲ ಕಾನೂನು ಮಾಡುವಂತೆ ಮತ್ತು ಜಿಲ್ಲೆಯ ಜ್ವಲಂತ ಸಮಸ್ಯೆಗಳಾದಂಥ ಮಾರುಕಟ್ಟೆ ಸಮಸ್ಯೆ ಇರ್ಬೋದು, ಎತ್ತಿನ ಹೊಳೆ ನೀರಿರ್ಬೋದು, KC ವ್ಯಾಲು 3ನೇ ಹಂತದ ಶುದ್ಧೀಕರಣದ ಜೊತೆಗೆ ಕೆರೆ ರಾಜಕಾಲುವೆ ಒತ್ತುವರಿಗಳನ್ನು ತೆರವುಗೊಳಿಸುವಂತೆ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸೋಮವಾರದ ನಡೆಯುವಂತಹ ವಿಧಾನಸೌಧದ ಅಧಿವೇಶನದಲ್ಲಿ ಧ್ವನಿ ಎತ್ತಬೇಕೆಂದೇಳಿ ಕೋಲಾರ ರಂಗಮಂದಿರದಲ್ಲಿ ನಡೆದಂತಹ ಜನಸ್ಪಂದನ ಕಾರ್ಯಕ್ರಮದಲ್ಲಿ ರೈತ ಸಂಘದಿಂದ ತಾಲೂಕಿನ ಶಾಸಕರಾದ ಕೊತ್ತೂರು ಮಂಜುನಾಥರವರಿಗೆ ನಷ್ಟ ಡೆಂಗಿ ಬೆಳೆ ಸಮೇತ ಅವರಿಗೆ ಮನವರಿಕೆ ಮಾಡಿ ಮನವಿಯನ್ನು ನೀಡಿದ್ದೀವಿ. ಯಾಕಂದರೆ ಈಗಾಗಲೇ ರೈತರು 5 ವರ್ಷಗಳಿಂದ ಈ ಒಂದು ಟೊಮೊಟೊಗೆ ಬಾಧಿಸುತ್ತಿರುವಂಥ ಡೆಂಗಿ ರೋಗ, ಆ ಡೆಂಗಿ ರೋಗ ನಂತರ ಬಿಡುವ ಕಾಯಿಗೆ ಊಜಿ ಮತ್ತು ರೋಗಗಳಿಂದ ಸಂಪೂರ್ಣವಾಗಿ ರೈತರು ಲಕ್ಷಾಂತರ ರೂಪಾಯಿ ಬೆಳೆ ನಷ್ಟವಾಗ್ತಾ ಇದ್ದಾರೆ. ಇದಕ್ಕಾಗಿ ರೈತರ ಪರ ನಿಲ್ಲಬೇಕಾದ ಕೃಷಿ ಮತ್ತು ತೋಟಗಾರಿಕೆ ಇದ್ದೂ ಇಲ್ಲದಂತಾಗಿದ್ದಾರೆ ಅಂತೇಳಿ ಮನವರಿಕೆ ಮಾಡಿಕೊಟ್ಟಾಗ ನಾನು ಈ ಒಂದು ವಿಚಾರದ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತೀನಿ, ರೈತ ಪರ ನಿಲ್ಲುತ್ತೀನಿ ಅಂತ ಹೇಳಿದಂತಹ ಕೊತ್ತೂರು ಮಂಜುನಾಥ್ ಅವರು ಮತ್ತು MLC ಅನಿಲ್ ಅಣ್ಣನವರಿಗೆ ರೈತ ಸಂಘದ ಪರವಾಗಿ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸುವ ಜೊತೆಗೆ ಈ ಒಂದು ಟೊಮೊಟೊ ಮತ್ತು ನಕಲಿ ಬಿತ್ತನೆ ಬೀಜ ಕೀಟನಾಶಕಗಳ ಬಗ್ಗೆ ಸಂಕ್ಷಿಪ್ತವಾದ ವರದಿಯನ್ನು ಸಂಬಂಧಪಟ್ಟ ಶಾಸಕರು ಮತ್ತು MLC ಅವರಿಗೆ ನೀಡುವ ಮುಖಾಂತರ ರೈತರ ಸಂಕಷ್ಟಕ್ಕೆ ಸ್ಪಂದಿಸಬೇಕೆಂತೇಳಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಮ್ಮ ಮನವಿಯನ್ನು ಸ್ವೀಕರಿಸಿ ನಮಗೆ ಸ್ಪಂದಿಸುತ್ತೇನೆ, ವಿಧಾನಸೌಧದಲ್ಲಿ ಇದರ ಬಗ್ಗೆ ಧ್ವನಿ ಎತ್ತಿರಿ ಅಂತೇಳಿ ಹೇಳಿದರಂತಹ ಶಾಸಕರು ಮತ್ತು MLC ಅವರಿಗೆ ಕೃತಜ್ಞತೆ ಜೊತೆಗೆ ಇದರ ಬಗ್ಗೆ ಧ್ವನಿ ಎತ್ತಿ ಒಂದು ಪ್ರಬಲವಾದ ಕಾನೂನು ಏನಾದರೂ ಜಾರಿ ಮಾಡದೇ ಇದ್ದರೆ ಖಂಡಿತವಾಗಲೂ 22/7/2024 ರೈತ ಹುತಾತ್ಮ ದಿನಾಚರಣೆಯಂದು ಕೋಲಾರ ಜಿಲ್ಲೆಯ ಪ್ರಮುಖ ರಾಜ್ಯ ಹೆದ್ದಾರಿಗಳನ್ನು ಟ್ರ್ಯಾಕ್ಟರ್ಗಳು ಮತ್ತು ಜಾನುವಾರುಗಳ ಸಮೇತ ಮತ್ತು ನಷ್ಟ ಟೊಮೊಟೊ ಬೆಳೆ ಸಮೇತ ಬಂದ್ ಮಾಡುವ ಮುಖಾಂತರ ನ್ಯಾಯ ಪಡೆದುಕೊಳ್ಳುವ ಎಚ್ಚರಿಕೆಯನ್ನು ಶಾಸಕರಿಗೆ ಮತ್ತು ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ನೀಡ್ತಾ ಇದೆ.